ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶೇಷವಾಗಿ ಬಿ ಡಿ ಎಲ್ ಹೋಟೆಲ್ ಕಟ್ಟಿರೋ ಒಂದು ಡುಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 700 ಸ್ಕ್ವೇರ್ ಫೀಟ್ ನಾರ್ತ್ ಈಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥದ್ದು. ಮನೆಯ ಎರಡೂ ಕಡೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ನ ಎಲಿವೇಶನ್ ಹೇಗಿದೆ ಅಂತ ನೋಡೋಣ. ಒಂದು ಈಸ್ಟ್ ಫೇಸಿಂಗ್ನ ಎಲಿವೇಶನ್ನ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಇನ್ನು ನಾರ್ತ್ ಫೇಸಿಂಗ್ ಸೈಡ್ ನೋಡೋದಾದ್ರೆ ನೀವು ನಾರ್ತ್ ಫೇಸಿಂಗಲ್ಲೂ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಗ್ರಾನೈಟ್ ಮತ್ತು ಟೈಲ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಒಂದು ನಾರ್ತ್ ಫೇಸಿಂಗ್ ಗ್ರೌಂಡ್ ಫ್ಲೋರ್ ವಾಲ್ನಲ್ಲಿ ನಿಮಗೊಂದು ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂಥದ್ದು. ಸಿಂಗಲ್ ಒನ್ ಟೈಪ್ MS ಟ್ಯೂಬ್ಸಿಂದ ಮಾಡಿರುವಂಥ ಗೇಟ್ ಕೊಟ್ಟಿದ್ದಾರೆ. ನಾನು ಈಸ್ಟ್ ಫೇಸಿಂಗ್ ಕಡೆ ನೋಡೋದಾದರೆ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಈ ಕಡೆ ಬರುವಂಥದ್ದು. ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಕೊಟ್ಟಿದ್ದಾರೆ. ಮೇಲೆ ಫಿಕ್ಸೆಡ್ ಕೊಟ್ಟಿರುವಂಥದ್ದು. ಕೆಳಗಡೆ ನಿಮಗೆ 4 ಫೋಲ್ಡಿಂಗ್ ಓಪನ್ ಟೈಪ್ಸ್ ಗೇಟ್ ಕೊಟ್ಟಿರುವಂಥದ್ದು. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ MS CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರಿಂಗಲ್ಲಿ ಪೂರ್ತಿ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15x15 ಸೈಜ್ನ ಆ್ಯಂಟಿಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಹಾಗೆ 6 ಫೀಟ್ ಹೈಟ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಲ್ನಲ್ಲಿ ನೋಡ್ಬೋದು ಪೂರ್ತಿ ವಾಲ್ ಕ್ಲಾಡಿಂಗ್ ಬರುತ್ತೆ. ಈ ಕಡೆ ಸಿಂಗಲ್ ಗೇಟ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಸಂಪ್ ಬರುವಂಥದ್ದು. ಈ ಕಡೆ ಬೋರ್ವೆಲ್ ಬರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ವಾಲ್ನಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ, ಸಿಲಿಂಡರ್ ಇಡೋದಕ್ಕೆ. ಹಾಗೆ ನಿಮಗೆ ಈ ಫ್ಲೋರ್ನಲ್ಲಿ ನಿಮಗೆ ಈ ಬಿಲ್ಡಿಂಗಲ್ಲಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಕೂಡ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ಗೂ ನಿಮಗೆ ಲಿಫ್ಟ್ ಪ್ರೊವಿಷನ್ ಇದೆ. ನೋಡ್ಬೋದು ನೀವು ಇಲ್ಲಿ ಲಿಫ್ಟ್ ಏರಿಯಾ ಬಂದು ಇಲ್ಲಿ ಬರುತ್ತೆ. ಲಿಫ್ಟ್ ಫ್ರಂಟ್ ವಾಲ್ ಕೂಡ ನಿಮಗೆ ಗ್ರಾನೈಟ್ ಮತ್ತು ಟೈಲ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದು ಬೇಕಾದ್ರೆ ಇಟ್ಕೋದು, ಇಲ್ಲ ಅಂದರೆ ತೆಗೆದು ಕೊಡ್ತಾರೆ, ಕ್ಲೋಸ್ ಮಾಡ್ಬೋದು. ಇನ್ನು ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. 2 ಕಾರ್ ಪಾರ್ಕ್ ಮಾಡ್ಬೋದು. ಇಲ್ಲಿಂದ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟೀರಿಯರ್ ಸ್ಟೇರ್ಸಲ್ಲಿ ಬಂದು ನಿಮಗೆ ಆ್ಯಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ನಲ್ಲಿ ಮಾಡ್ತಾ ಇರುವಂಥದ್ದು ನೋಡ್ಬೋದು ನೀವು. ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ವಾಲ್ ಹಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮೇನ್ ಡೋರ್ ಫ್ರಂಟ್ ವಾಲ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇನ್ಮೇಲೆ ಬಂದರೆ ಮೊದಲು ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಫಸ್ಟ್ ಫ್ಲೋರ್ನಲ್ಲಿ ಔಟ್ ಸೈಡ್ ಬರುವಂಥದ್ದು ಲಿಫ್ಟ್ ಏರಿಯಾ. ಈ ಕಡೆ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಿಂಡೋಸ್ ಬರುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೈನ್ ಡೋರ್ ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ ಹಾಗೆ ಕಾರ್ವಿಂಗ್ ಡಿಸೈನ್ ಮೈನ್ ಡೋರ್ ಸಿಗುತ್ತೆ. ನೋಡ್ಬೋದು ಸಿಂಪಲ್ ಕಾರ್ವಿಂಗ್ ಡಿಸೈನ್ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಮೇಲೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಇನ್ನು ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ರೈಟ್ ಸೈಡ್ನಲ್ಲಿ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ನಾರ್ತ್ ಫೇಸಿಂಗ್ ವಾಲ್ನಲ್ಲಿ 4 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಮೇಲೆ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಈ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಕ್ಯಾಬಿನೆಟಲ್ಲಿ ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಹಾಗೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಹಾಗೆ ಲ್ಯಾಮಿನೇಟ್ಸ್ ಕೂಡ ಯೂಸ್ ಮಾಡಿರುವಂಥದ್ದು. ಇಲ್ಲೊಂದು ಝೂಮರ್ ಲೈಟ್ ಕೂಡ ಹಾಕಿದ್ದಾರೆ ನೋಡ್ಬೋದು. ರೊಟೇಟಬಲ್ ಝೂಮರ್ ಲೈಟ್ ಬರುತ್ತೆ. ಇನ್ನು ಸ್ಟೇರ್ ಕೇಸ್ ಬಾಟಮ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ ಕೂಡ ನಿಮಗೆ ವುಡ್ ವರ್ಕ್ನಲ್ಲೇ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಇಲ್ಲಿ ಒಂದು ಶೋ ಪೀಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ. ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಬರುತ್ತೆ. ಸೀಲಿಂಗಲ್ಲಿ ಮೇನ್ ಡೋರ್ ಫ್ರಂಟ್ ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ ರಾಫ್ಟರ್ ಶೀಟ್ ಆಗಿ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. POP ಕೂಡ ಯೂಸ್ ಮಾಡಿದ್ದಾರೆ. ಕಿಚನ್ಗೆ ಹೋಗೋದಕ್ಕೆ ಇಲ್ಲಿ ಆರ್ಚ್ ಮಾಡಿರುವಂಥದ್ದು. ಇದರಲ್ಲೂ ಕೂಡ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಇದೆ. ಆರ್ಚ್ನಲ್ಲಿ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ
5 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಹಾಗೆ ಒಂದು ಬಾಟಲ್ ಪುಲ್-ಔಟ್ ಕೊಟ್ಟಿರುವಂಥದ್ದು, ಬಾಕಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಈ ಕಡೆ ಕೂಡ ನಿಮಗೆ ಕ್ಯಾಬಿನೆಟ್ ಇರುವಂಥದ್ದು. ಇಲ್ಲೂ ಕೂಡ 2 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಟಾಲ್ ಯೂನಿಟ್ ಕೊಟ್ಟಿದ್ದಾರೆ ಒಂದು. ಸ್ಲ್ಯಾಬ್ ಅಲ್ಲಿ ನೋಡೋದಾದ್ರೆ ನೀವು 20 mm ನ ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು, ಗ್ಯಾಲಕ್ಸಿ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ನಿಮಗೆ 7 feet ಹೈಟ್ ಎಲ್ಲ ಕಡೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಕಿಚನ್ ನಲ್ಲಿ ನೋಡ್ಬೋದು ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಬಕೆಟ್ ಸ್ಟೋರೇಜ್ ಸ್ಪೇಸ್ ನೋಡೋದಾದ್ರೆ ನೀವು ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ನಿಮಗೆ ಎಲ್ಲ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಹಾಗೆ ಇಲ್ಲೊಂದು 3 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಲಾಫ್ಟ್ ಬಂದು ನಿಮಗೆ ಎಲ್ ಶೇಪ್ ಅಲ್ಲಿ ಲಾಫ್ಟ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಮೇಲೆ ಸೀಲಿಂಗ್ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಒಂದು ಡಿಸೈನರ್ ಹ್ಯಾಂಗಿಂಗ್ ಲೈಟ್ ಹಾಕಿರುವಂಥದ್ದು. ಈ ಕಡೆ ನಮಗೆ ಪೂಜಾ ರೂಮ್ ಬರುತ್ತೆ. ಇಲ್ಲೂ ಕೂಡ ಒಂದು ಸಿಂಗಲ್ ಶೀಟರ್ ವಿಂಡೋ ಸಿಗುತ್ತೆ. ಪೂಜಾ ರೂಮ್ ವಾಸ್ಕಲ್ ಆಗಿ ಡೋರ್ ಬಂದು ನಿಮಗೆ ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು, ಸಿ ಶೇಪ್ ಫ್ರೇಮ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು, ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು, ಇಚಿಂಗ್ ಟಫ್ ಅಂಡ್ ಗ್ಲಾಸ್. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸ್ಲ್ಯಾಬ್ ನಲ್ಲಿ ಕೂಡ ಗ್ರಾನೈಟ್ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಕೂಡ ಇಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಪೂಜಾ ರೂಮ್ ಅಲ್ಲಿ. ಇನ್ನು ಇಲ್ಲಿ ಬಂದು ನಿಮಗೆ ಯೂಟಿಲಿಟಿ ಸ್ಪೇಸ್ಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು. ಒಂದು ಕಿಚನ್ ಯೂಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಸಿಂಕ್ ಬೇಕಾದರೆ ಇನ್ಸ್ಟಾಲ್ ಮಾಡ್ಬೋದು. MS ಟ್ಯೂಬ್ಸ್ ಹಾಗೆ CNC ಕಟಿಂಗ್ ಶೀಟಿಂದ ಗ್ರಿಲ್ ವರ್ಕ್ ಮಾಡಿರುವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ನಿಮಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟೋರೇಜ್ ರೂಮ್ ಮಾಡ್ಕೋಬಹುದು. ವಾಲ್ ನಲ್ಲಿ ಪೂರ್ತಿ 7 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ, ಲಿವಿಂಗ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು, ಇಂಟೀರಿಯರ್ ಸ್ಟೇರ್ಸ್ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರೋಂಥ ಸ್ಟೇರ್ ಕೇಸ್ನಲ್ಲಿ ಎಲ್ಲ ಸೆನ್ಸರ್ಡ್ ಲೈಟ್ಸ್ ಹಾಕಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಮೇಲೆ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ನಮಗೆ ಮೊದಲು ಲಿಫ್ಟ್ ಏರಿಯಾ ಸಿಗುತ್ತೆ ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಡಿಸೈನರ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿ ಈ ವಾಲ್ನಲ್ಲಿ ನಿಮಗೆ ರಾಫ್ಟರ್ ಶೀಟಿಂದ ಪ್ಯಾನಲಿಂಗ್ ಮಾಡಿರುವಂಥದ್ದು. 2 ಶೀಟರ್ ಟೀಕ್ವುಡ್ ವಿಂಡೋ ಬರುತ್ತೆ. ಈ ಕಡೆ ಲಿಫ್ಟ್ ಏರಿಯಾ ಬರುವಂಥದ್ದು. ಸೆಕೆಂಡ್ ಫ್ಲೋರಿಂದ ನಿಮಗೆ ಒಳಗಡೆ ಬರುತ್ತೆ ಲಿಫ್ಟ್. ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ ಮತ್ತು ಟೈಲ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇನ್ನು ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ ಮಾಡಿದ್ದಾರೆ. ಹಾಗೆ ಹೆಡ್ ಬೋರ್ಡ್ ಮಾಡಿರುವಂಥದ್ದು. ನೀವು ಕುಷನ್ ಬೇಕಾದ್ರೆ ಮಾಡ್ಕೋಬಹುದು. ಪೂರ್ತಿ ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿದ್ದಾರೆ. ರಾಫ್ಟರ್ ಶೀಟ್ ಹಾಗೆ ವುಡ್ ವರ್ಕ್ನಲ್ಲಿ. ಸೀಲಿಂಗ್ ಕೂಡ ಸೇಮ್ ಕಂಟಿನ್ಯೂ ಮಾಡಿರುವಂಥದ್ದು. ಅದಕ್ಕೆ ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಕಾಟ್ ಫ್ರಂಟ್ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇದರಲ್ಲೂ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಇದೆ. ಈ ಕಡೆ ಕುಬೇರ್ ಮೂಲೆ ವಾಲ್ಗೆ ಕರೆಕ್ಟಾಗಿ ನಿಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಕೆಳಗಡೆ 5 ಡ್ರಾಯರ್ಸ್ ಬರುತ್ತೆ ವಾರ್ಡ್ರೋಬ್ ಕೆಳಗಡೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. POP ನಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾರ್ಡ್ರೋಬ್ ಹತ್ರ. ಈ ಕಡೆ ಎಲ್ಲ ವುಡ್ ವರ್ಕ್ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ ನೋಡ್ಬೋದು, ವಿತ್ ಸ್ಟೋರೇಜ್ ಸ್ಪೇಸ್. ಕಾಟ್ನ 2 ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ವಾಲ್ಸ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ವರ್ಗು 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ಗೆ ಪ್ರಾವಿಷನ್ ಇದೆ. ಕನ್ಸೀಲ್ ಟ್ಯಾಂಕ್ ಹಾಕಿರುವಂಥದ್ದು. ವಾಲ್ ಮಿಕ್ಸ್ಚರ್ ಇಲ್ಲಿ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಬರುತ್ತೆ. ಹಾಗೆ ನಿಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮಲ್ಲಿ ನೋಡ್ಬೋದು. ಇಲ್ಲಿ ಬಾಲ್ಕನಿಗೆ ಡೋರ್ ಕೊಟ್ಟಿದ್ದಾರೆ. ಡೋರ್ ಡಬಲ್ ಡೋರ್ ಕೊಟ್ಟಿರುವಂಥದ್ದು. ಹಾಗೆ ಡೋರ್ನ 2 ಕಡೆ ನಿಮಗೆ ಸಿಂಗಲ್ ಶೀಟರ್ ವಿಂಡೋ ಸಿಗುತ್ತೆ. ಬಾಲ್ಕನಿ ಫ್ಲೋರಿಂಗ್ ನಲ್ಲಿ ಒಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ಸ್ ಅಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸ್ಪೇಷಿಯಸ್ ಆಗಿದೆ. ನಿಮಗೆ ಸಿಟ್ಟಿಂಗ್ ಕೂಡ ಸಿಗುವಂಥದ್ದು. ಬಾಲ್ಕನಿನಲ್ಲಿ 4 ಜನ ಕೂತ್ಕೊಳ್ಳೋಷ್ಟು ಸ್ಪೇಸ್ ಸಿಗುವಂಥದ್ದು. ಇನ್ನು ಇಲ್ಲಿಂದ ಹೊರಗಡೆ ಬಂದರೆ ನಮಗೆ ಈ ಕಡೆ ಕಿಡ್ಸ್ ರೂಮ್ ಸಿಗುವಂಥದ್ದು. ಕಿಡ್ಸ್ ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುವಂಥದ್ದು. 700 ಸ್ಕ್ವೇರ್ ಫೀಟ್ ಇರೋದ್ರಿಂದ ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲಿ ಕಾಟ್ ಸಿಗುತ್ತೆ ನಿಮಗೆ, ಕಿಂಗ್ ಸೈಜ್ ಕಾಟ್. ಹಾಗೆ ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ. ಕಾಟ್ ಬ್ಯಾಕ್ ಸೈಡ್ ವಾಲ್ನಲ್ಲಿ ಪೂರ್ತಿ ಪ್ಯಾನಲಿಂಗ್ ಮಾಡಿರುವಂಥದ್ದು. ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ ವುಡ್ ವರ್ಕ್ನಲ್ಲಿ. ಹಾಗೆ 4 ಶೀಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ
2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಕೊಟ್ಟಿರುವಂಥದ್ದು. ಹಾಗೆ ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ವಿತ್ ಸ್ಟೋರೇಜ್ ಸ್ಪೇಸ್. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುತ್ತೆ. ಬಾತ್ರೂಮ್ಸಲ್ಲಿ ಎಲ್ಲ ಬಾತ್ರೂಮ್ಸಲ್ಲಿ ನಿಮಗೆ 10 ಫೀಟ್ ಹೈಟ್ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೇಮ್ ಎಲ್ಲ ಜಾಗ್ಬಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇನ್ನು ಸೀಲಿಂಗ್ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ ನೋಡ್ಬೋದು. ಫಸ್ಟ್ ಫ್ಲೋರ್ನ 2 ರೂಮ್ಗಳಲ್ಲಿ ಬಾಲ್ಕನಿ ಸಿಗುತ್ತೆ. ಇಲ್ಲಿ ಪೂರ್ತಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ ವಾಲ್ಸಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ನೋಡೋದಾದ್ರೆ ನೀವು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು ನಿಮಗೆ. ಇಲ್ಲೂ ಕೂಡ ಸಿಟ್ಟಿಂಗಿಗೆ ಪ್ರೊವಿಷನ್ ಇದೆ. ರೈಲಿಂಗ್ಸ್ ಬರುತ್ತೆ, SS ರೈಲಿಂಗ್ಸ್ ಬರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಲ್ಯಾಂಡಿಂಗ್ನಲ್ಲಿ ಇಲ್ಲೂ ಕೂಡ ವುಡ್ ವರ್ಕ್ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ವಾಲ್ನಲ್ಲಿ ಎಲ್ಲ ಸೆನ್ಸರ್ಡ್ ಲೈಟ್ಸ್ ಬರುತ್ತೆ. 3rd ಫ್ಲೋರ್ಗೆ ಬಂದರೆ ಸೇಮ್ ಕೆಳಗಿನಾಗೆ ನಮಗೆ ಇಲ್ಲೂ ಕೂಡ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಮೊದಲು ಲಿಫ್ಟ್ ಏರಿಯಾ ಸೀಲಿಂಗಲ್ಲಿ ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಡಿಸೈನರ್ ಲೈಟ್ಸ್ ಹಾಕಿದ್ದಾರೆ. ಈ ವಾಲ್ ಇಲ್ಲೂ ಕೂಡ ಪ್ಯಾನಲಿಂಗ್ ಮಾಡಿರುವಂಥದ್ದು ರಾಫ್ಟರ್ ಶೀಟ್ನಲ್ಲಿ. 2 ಶೇಟರ್ ಟೀಕುಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸನ್ಲೈಟ್ಗೋಸ್ಕರ. ಇಲ್ಲಿ ಲಿಫ್ಟ್ ಏರಿಯಾ ಬರುತ್ತೆ. ಸೇಮ್ ಗ್ರನೈಟ್ ಮತ್ತು ಟೈಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾನಲ್ಲಿ. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಕಾಟ್ಸ್ ಮಾಡಿರುವಂಥದ್ದು. ಎಲ್ಲ ರೂಮಲ್ಲೂ ಕಾಟ್ ಸಿಗುತ್ತೆ. ಇಲ್ಲೂ ಮಾಸ್ಟರ್ ಬೆಡ್ರೂಮ್ಲಿ ಸೇಮ್ ಸೈಜ್ ಕಾಟ್ ಸಿಗುತ್ತೆ. ಕೆಳಗಡೆಗೆ ಸೇಮ್ ಬ್ಯಾಕ್ ಸೈಡ್ ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಎಲ್ಲ ಡಿಸೈನರ್ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಕೂಡ ಇದೆ. ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಕೂಡ ಸೇಮ್ ವುಡ್ ವರ್ಕ್ನಲ್ಲೇ ಕಂಟಿನ್ಯೂ ಆಗುತ್ತೆ. ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ ಸೀಲಿಂಗಲ್ಲಿ. ಈ ಕಡೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಹಾಗೆ ಕೆಳಗಡೆ ಡ್ರಾಯರ್ ಸಿಗುತ್ತೆ. 5 ಡ್ರಾಯರ್ಸ್, ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಸೇಮ್ ಡಿಸೈನ್ ಮಾಡಿರುವಂಥದ್ದು, ಬಟ್ ನಿಮಗೆ ಲ್ಯಾಮಿನೇಟ್ ಚೇಂಜ್ ಆಗುತ್ತೆ ಕೆಳಗಡೆಗೂ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮಲ್ಲಿ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಸೀಲಿಂಗಲ್ಲಿ POP ಹಾಗೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ಕಾಟ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಡೋರ್ ಕೊಟ್ಟಿರುವಂಥದ್ದು. ಈ ಕಡೆ ಬಾಲ್ಕನಿ ಬರುತ್ತೆ. ಎಲ್ಲ ರೂಮ್ಗಳಲ್ಲೂ ನಿಮಗೆ ಬಾಲ್ಕನಿ ಕೊಟ್ಟಿರುವಂಥದ್ದು ನೋಡ್ಬೋದು. ಡಬಲ್ ಡೋರ್ ಬರುತ್ತೆ. 2 ಶೇಟರ್ ವಿಂಡೋ ಕೂಡ ಬರುವಂಥದ್ದು. ಫ್ಲೋರಿಂಗಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಪೂರ್ತಿ ಪೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥದ್ದು ಬಾಲ್ಕನಿ. ಎಲ್ಲ ಬಾಲ್ಕನೀಸ್ ಕೂಡ ನಿಮಗೆ ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುತ್ತೆ. ಇದರ ಆಪೋಸಿಟಲ್ಲಿ ಮತ್ತೊಂದು ರೂಮ್ ಸಿಗುವಂಥದ್ದು. ಈ ರೂಮಲ್ಲಿ ನಿಮಗೆ 4 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಮಾಡಿಲ್ಲ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಸೇಮ್ ಕೆಳಗಿನಾಗೇನೆ ಕಿಡ್ಸ್ ರೂಮ್ ಆಗೇನೆ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಕಾಟ್ ಒಂದಿಲ್ಲ ಈ ರೂಮಲ್ಲಿ ನಿಮಗೆ, ಬಾಕಿ ಎಲ್ಲ ಸೇಮ್ ಬರುತ್ತೆ ಕೆಳಗಿನಾಗೇನೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಬಾಲ್ಕನಿ ಬರುತ್ತೆ. 4 ರೂಮ್ಗಳಲ್ಲೂ ಕೂಡ ನಿಮಗೆ ಬಾಲ್ಕನಿ ಬರುತ್ತೆ. ಎಲ್ಲ ರೂಮಲ್ಲೂ ಬಾಲ್ಕನಿ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ಸೇಮ್ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಎಲ್ಲ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಪಿಲ್ಲರ್ಗೆ ಕಾಲಮ್ನಲ್ಲಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೇಮ್ ಗ್ರಾನೈಟ್ ನಿಮಗೆ ಫ್ಲೋರಿಂಗಲ್ಲೂ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಮಾತ್ರ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಸ್ಟೇರ್ಕೇಸ್ ಹೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಲೈಟ್ಸ್ ಆನ್ ಆಗಿಲ್ಲ. ಇಲ್ಲೂ ಕೂಡ ಎಲ್ಲ ಲೈಟ್ಸ್ ಕೊಟ್ಟಿದ್ದಾರೆ. MS ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿಂದ ನೋಡ್ಬೋದು ಸ್ಟೇರ್ಕೇಸ್ ಹೆಡ್ರೂಮ್ ಹೇಗಿದೆ ಅಂತ. MS ಡೋರ್ ಇಂದ ಹೊರಗೆ ಬಂದರೆ ನಮಗೆ ಇಲ್ಲಿ ಮೊದಲು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ ನೋಡ್ಬೋದು. ಎಲ್ಲ ಕಂಪ್ಲೀಟ್ ಆಗಿದೆ. ಈ ಕಡೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಟೈಲ್ ಕೂಡ ಮಾಡಿರುವಂಥದ್ದು, ಟೈಲಿಂಗ್ ಮಾಡಿರುವಂಥದ್ದು ವಾಲ್ನಲ್ಲಿ. ಇದು ಬಂದು ಹೆಡ್ರೂಮ್ ಬರುವಂಥದ್ದು.
ಇನ್ನು ಎರಡು ರೂಮ್ನ ಈ ಕಡೆ ಬಂದರೆ ನಮಗೆ ಟ್ಯಾಂಕ್ ರೂಮ್ ಸಿಗುವಂಥದ್ದು ನೋಡ್ಬೋದು. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ. ಕೆಳಗಡೆ ಓಪನ್ ಸ್ಪೇಸ್ ಸಿಗುತ್ತೆ. ನಿಮಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನೀವು ಇದನ್ನು ಸಿಟ್ಔಟ್ ಏರಿಯಾಗೂ ಕನ್ವರ್ಟ್ ಮಾಡ್ಕೋಬೋದು. ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಆಗಲೇ ಬಿಲ್ಡಿಂಗ್ ಮೇಲೆ ಲೋನ್ ಇರೋವಂಥದ್ದು ನ್ಯಾಷನಲೈಸ್ ಬ್ಯಾಂಕಲ್ಲಿ. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅಂತದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.